ಇನ್ನೂ ಒಂದು ವರ್ಷ ಆಗಿಲ್ಲ. ಇನ್ನೂ ಒಂದು ವರ್ಷ ಅದಕ್ಕೂ ಉಪ್ಪು ಹಾಕಬೇಕಿತ್ತು. ಉಪ್ಪು ಹಾಕಿದರೆ ಬೇಗ ಮಾಂಸ ಮತ್ತು ಮೂಳೆ ಬೇರೆ ಆಗ್ತಿತ್ತು. ಅರ್ಜುನನ ಪೂರ್ತಿ ಮೂಳೆಗಳನ್ನೆಲ್ಲ ತಗೊಂಡು ಅದನ್ನು ತಗೊಂಡು ಹೋಗಿ ಒಂದು ಮೈಸೂರು ಅರಮನೆ, ಅರಣ್ಯ ಭವನ, ಅಲ್ಲಿಗೆ ಅರ್ಜುನನ ಸ್ಕೆಲಿಟನ್ನ ಮಾಡಿ ನಿಲ್ಲಿಸ್ಬೇಕು. ಕರ್ನಾಟಕದಲ್ಲೇ ಒಂದು ಮಠದ ಆನೆ ಸತ್ತೋಗ್ತದೆ, ಭಾರಿ ಪ್ರೀತಿ ಆನೆ. ಆವಾಗ ಆ ಮಠದ ಗುರುಗಳು ಅದನ್ನ ಹೂಳಿ ಅದರದ್ದು ಮೂಳೆ ಎಲ್ಲ ತೆಗೆದು ಅವ್ರ ಮಠದಲ್ಲೇ ಆ ಆನೆನ ಸ್ಕೆಲಿಟನ್ ಮಾಡಿಟ್ಟಿದ್ದಾರೆ. ಅರ್ಜುನನ ತಲೆ ಆಗಲಿ ಇಲ್ಲ ಮೂಳೆನ ಕಳ್ಳ ಸಾಗಾಣಿಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಲ್ಲಿ ಯಾರೂ ಇಲ್ಲ. ಕತ್ಲೆ ಆದಮೇಲೆ ಅಲ್ಲಿ ಯಾವನೂ ಇರಲ್ಲ 6 ಗಂಟೆ ಮೇಲೆ. ಅದು ಆಗುತ್ತೆ. ಅದು ಆಗದಂಗೆ ತಪ್ಪಿಸ್ಬೇಕು ಅನ್ನೋದಾರೆ ಈಗ ಅಲ್ಲಿಗೆ ಸರಿಯಾದ ಟ್ರೆಂಚ್ ಹೊಡಿಬೇಕು. ಅಲ್ಲಿ ಯಾವುದೇ ವೆಹಿಕಲ್ ಹೋಗ್ದಂಗೆ ಮಾಡ್ಬೇಕು ಈಗ. ಆಮೇಲೆ ಅಷ್ಟೇ ಅಲ್ಲ, ಅದು ಇನ್ನು ಮಳೆಗಾಲ ಆ ಭಾಗದಲ್ಲಿ 100, 145, 150 ಇಂಚು ಮಳೆ ಬೀಳೋ ಜಾಗ ಅದು. ಅಷ್ಟೊತ್ತಿಗೆ ಅಲ್ಲಿ ಗಲಾಟೆ, ಕೂಗಾಟ, ಕಿರ್ಚಾಟ, ಲಾಠಿ ಚಾರ್ಜ್ ಎಲ್ಲ ಆಯ್ತಲ್ಲ. ಬೇಗ ಅದರದ್ದು ಕೋರೆಗಳನ್ನ ಒಂದು ಪೂರ್ತಿ ತೆಗಿಲಿಲ್ಲ. ಕೋರೆನ ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇರೋ ಒಂದು ಟೀಮು ಹೆಣ್ಣಾನೆಗಳಿದ್ದಾವೆ. ಇತ್ತೀಚೆಗೆ ಒಂದು ದೊಡ್ಡ ಸುದ್ದಿನೂ ನಾವು ಓದ್ತಾ ಇದ್ದೇವೆ. ಈಗ ಅರ್ಜುನನೇ ಪ್ರಾಣ ಬಿಡ್ತಲ್ಲ ಸರ್, ಅಲ್ಲಿ ಏನದು ಆ್ಯಕ್ಚುಲಿ? ಅದು ಏನು, ಯಾರೋ ಸಮಾಧಿ ಕಟ್ಟಬೇಕು ಅಂತ ಎಲ್ಲ ಓಡಾಡ್ತಾ ಇದ್ದಾರಲ್ಲ, ಹಾಗೆಲ್ಲ ಸಮಾಧಿ ಕಟ್ಟಲಿಕ್ಕೆ ಆಗುತ್ತಾ ಜನರು? ಅರ್ಜುನ ಆನೆ ಸತ್ತಿರೋದು ಒಂದು ಸರ್ಕಾರದ ಒಂದು ರಿಸರ್ವ್ ಫಾರೆಸ್ಟ್. ಅದರೊಳಗೆ ಸತ್ತೋಗಿರೋದು, ಯಾವುದೇ ಖಾಸಗಿಯವರ ಜಾಗದಲ್ಲಿ ಸತ್ತೋಗಿರೋದಲ್ಲ. ಅಲ್ಲಿಗೆ ಹೋಗ್ಬೇಕಾದ್ರೆ ಅದು ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಎಸ್ಲೂರು ವಲಯಕ್ಕೆ ಸೇರ್ತದೆ. ಅಲ್ಲಿ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ನೋಡೋಕೆ ಹೋಗೋರು ಪರ್ಮಿಷನ್ ತಗೊಂಡು ಹೋಗ್ಬೇಕು. ಇವರು ಬೆಳಗಿಂದ ಸಾಯಂಕಾಲದವರೆಗೂ ಅಲ್ಲಿ ಆ ಭಾಗದ ಫಾರೆಸ್ಟ್ರು ಇಲ್ಲ ಗಾರ್ಡ್ಗಳು ಯಾರು ಅಲ್ಲಿ ಅವ್ರನ್ನ ಕೇಳೇ ಹೋಗ್ಬೇಕಾಗುತ್ತೆ. ಸತ್ಯ ಒಂದು ಸಂಗತಿ. ಆಮೇಲೆ ಅಭಿಮಾನಿಗಳು, ಸಾವಿರಾರು ಜನ ಅಭಿಮಾನಿಗಳು ಇದ್ದಾರೆ. ಅವರ ಅಭಿಮಾನವನ್ನು ತೋರಿಸ್ಕೊಳಕ್ಕೆ ಇಲ್ಲ ಅವರಿಗೆ ಆನೆ ಮೇಲೆ ಇರೋ ಪ್ರೀತಿ ತೋರಿಸ್ಕೊಳಕ್ಕೆ ಅವ್ರು ಏನಾರ ಮಾಡೋಕ್ಕೆ ಹೊರಡ್ತಾರೆ. ಕೆಲವು ಟೈಮು ಅವ್ರ ಉದ್ದೇಶ ಸರಿ ಇರ್ಬೋದು, ಆದರೆ ಅದು ಕ್ರಮ ಸರಿ ಇಲ್ಲ. ಈಗ ಮೊನ್ನೆ ಒಂದು ಘಟನೆ ಆಯಿತು. ಒಂದು ದೊಡ್ಡ ಇದೆಲ್ಲ ಮಾಡಿ ವಾಟ್ಸಪ್ಪಿಗೆಲ್ಲ ಹಾಕಿ ಅರ್ಜುನ ದೇವರು ಅಂತೆಲ್ಲ ಇದು ಮಾಡಿ ಅದಕ್ಕೆ ಸಮಾಧಿ ಕಟ್ಟಬೇಕು ಅಂತ ಹೊರಟ. ಆದರೆ ಅವರಿಗೆ ಯಾರು ತಿಳುವಳಿಕೆ ಕೊಟ್ಟಿಲ್ಲ. ಯಾವುದೇ ಒಂದು ಅರ್ಜುನ ಆನೆ ಸಾಮಾನ್ಯ ಆನೆ ಅಲ್ಲ, ಅದೊಂದು ಕಾಡಾನೆ ಅಲ್ಲ. ಅರ್ಜುನ ಆನೆ ಬಗ್ಗೆ ನಾನೇನು ಹೇಳಬೇಕಾಗಿಲ್ಲ. ಅರ್ಜುನ ಆನೆ ಏನು ಅಂತ. ಅಂಥ ಆನೆಗೆ ಒಂದು ಸಮಾಧಿ ಕಟ್ಟಕ್ಕೆ ಹೊರಡಬೇಕಾರೆ ಅದು ಯಾವ ಜಿಲ್ಲೆಗೆ ಸೇರ್ತದೆ ಅರ್ಜುನ ಆನೆ ಸತ್ತಿರೋದು, ಆ ಜಿಲ್ಲೆಗೆ ಹೋಗಿ DC ಲೆವೆಲಲ್ಲಿ ಒಂದು ಮಾತಾಡಿ, ಆಮೇಲೆ ಅಲ್ಲಿ ಲೋಕಲ್ MLAಗಳು AC ಇರ್ಬೋದು, ಆಮೇಲೆ DFO ಇರ್ಬೋದು, CCF ಇರ್ಬೋದು, ಇಲ್ಲ ಅವ್ರನ್ನೆಲ್ಲ ಹಿಡಿದು, ಆಮೇಲೆ ಅಲ್ಲಿರೋ ಪರಿಸರವಾದಿಗಳಿರ್ಬೋದು, ಬೇರೆ ಬೇರೆ ಸಂಘಟನೆಗಳಿರ್ಬೋದು, ಎಲ್ಲ ಸಂಘಟನೆಗಳನ್ನ ಕೂರಿಸಿ ಅಲ್ಲಿ ಒಂದು ಮಾತಾಡಿ, ಅಲ್ಲಿ ಒಂದು ಕಮಿಟಿ ಮಾಡಿ, ಆ ಕಮಿಟಿಯಿಂದ ಅದರಲ್ಲಿ DC ಇಂಥರ ಇರೋ ಒಂದು ಕಮಿಟಿ ಮಾಡಿ, ಆಮೇಲೆ ಏನಾರ ಅದೊಂದು ರಿಜಿಸ್ಟ್ರ್ ಎಲ್ಲ ಮಾಡಿ ಆ ಕಮಿಟಿನ, ಆಮೇಲೆ ಅದಕ್ಕೆ ಹಣನ ಆ ಕಮಿಟಿ ಹೆಸರಿಗೋ ಇಲ್ಲ DC ಹೆಸರಿಗೋ ಇಲ್ಲ ಆ ರೀತಿ ಹಣ ಬರೋಂಗೆ ಸಾರ್ವಜನಿಕರು ಎಷ್ಟು ಬೇಕಾದ್ರೂ ಹಣ ಕೊಡ್ತಾರೆ. ಯಾಕೆಂದರೆ ಅರ್ಜುನ ಆನೆ ಬಗ್ಗೆ ಪ್ರೀತಿ ವಿಶ್ವಾಸ ಎಷ್ಟಿದೆ ಅಂತ ಎಲ್ಲರಿಗೂ ಗೊತ್ತು. ಈ ಕರ್ನಾಟಕದಲ್ಲಿ ಹೊರಗಡೆ ಎಲ್ಲ ಎಷ್ಟು ಬೇಕಾದ್ರೂ ಹಣ ಕೊಡೋರಿದ್ದಾರೆ. ಜಿಲ್ಲೆ ಕಮಿಟಿಗೆ ಸಂಬಂಧಪಟ್ಟವರು, ಬ್ಯಾಂಕ್ ಖಾತೆ ಎಲ್ಲ ಇರುತ್ತೆ. ಆ ರೀತಿ ಮಾಡಿ ಅದಕ್ಕೆ ಕಳಿಸಿ ಅಲ್ಲಿಂದ ಕೆಲಸ ಶುರು ಮಾಡಿ ಅದು ಮಾಡಿದರೆ ಆಗ್ತಿತ್ತು. ಅದೊಂದು ರಿಸರ್ವ್ ಫಾರೆಸ್ಟು ಜೊತೆಗೆ ಅಷ್ಟು ಸುಲಭಗೆ ಯಾರ್ಯಾರೋ ಬಂದು ಅಲ್ಲಿ ಸಮಾಧಿ ಕಟ್ಟೋದು ಅದೆಲ್ಲ ಕಾನೂನಿಗೆ ವಿರುದ್ಧ ಆಗಿದ್ದು. ನೀವು ಬನ್ನಿ ಸಕಲೇಶಪುರಕ್ಕೆ ಬನ್ನಿ, ಇಲ್ಲ ಹಾಸನಕ್ಕೆ ಬನ್ನಿ, ಎಲ್ಲರನ್ನೂ ಸೇರಿಸೋಣ. ಎಲ್ಲ ಸಂಘ ಸಂಸ್ಥೆಗಳನ್ನೆಲ್ಲ ಸೇರಿಸಿ ಜಿಲ್ಲಾಡಳಿತನೂ ಸೇರಬೇಕು. ಆಮೇಲೆ ಅದು MLA ಮುಖಾಂತರ ಸರ್ಕಾರಕ್ಕೆ ಹೋಗ್ಬೇಕು. ಸರ್ಕಾರದಿಂದ ಅಂದರೆ ವಿಧಾನಸೌಧದಲ್ಲಿ ಹೋಗಿ ಮಾತಾಡಬೇಕು. ಅಲ್ಲಿಂದ ಮೇಲೆಲ್ಲ ಏನೇನೋ ಸುಮಾರು ಕ್ರಮಗಳಿದ್ದಾವೆ. ಅದೆಲ್ಲ ಆದಮೇಲೆ ಬೇಕಾದ್ರೆ ಬನ್ನಿ, ನಾವು ಸೇರ್ಕೊಂಡು ಎಲ್ಲರೂ ಸೇರಿ ಕಟ್ಟೋಣ. ಆದರೆ ನಾನೊಂದು ವಿಷಯ ಹೇಳೋದು, ಏನೋ ಅರ್ಜುನನ ನೀವು ಸಮಾಧಿ ಮಾಡಿರಲ್ಲ, ಇನ್ನೂ ಒಂದು ವರ್ಷ ಆಗಿಲ್ಲ. ಇನ್ನೂ ಒಂದು ವರ್ಷ ಅದಕ್ಕೂ ಉಪ್ಪು ಹಾಕಬೇಕಿತ್ತು. ಉಪ್ಪು ಹಾಕಿದರೆ ಬೇಗ ಮಾಂಸ ಮತ್ತು ಮೂಳೆ ಬೇರೆ ಆಗ್ತಿತ್ತು. ಅರ್ಜುನನ ಪೂರ್ತಿ ಮೂಳೆಗಳನ್ನೆಲ್ಲ ತಗೊಂಡು
ಅದನ್ನು ತಗೊಂಡು ಹೋಗಿ ಒಂದು ಮೈಸೂರು ಅರಮನೆ, ಅರಣ್ಯ ಭವನ, ಅಲ್ಲಿಗೆ ಅರ್ಜುನನ ಸ್ಕೆಲಿಟನ್ನ ಮಾಡಿ ನಿಲ್ಲಿಸ್ಬೇಕು. ಕರ್ನಾಟಕದಲ್ಲೇ ಒಂದು ಮಠದ ಆನೆ ಸತ್ತೋಗ್ತದೆ, ಭಾರಿ ಪ್ರೀತಿ ಆನೆ. ಆವಾಗ ಆ ಮಠದ ಗುರುಗಳು ಅದನ್ನ ಹೂಳಿ ಅದರದ್ದು ಮೂಳೆ ಎಲ್ಲ ತೆಗೆದು ಅವ್ರ ಮಠದಲ್ಲೇ ಆ ಆನೆನ ಸ್ಕೆಲಿಟನ್ ಮಾಡಿಟ್ಟಿದ್ದಾರೆ. ಎಲ್ಲರೂ ನೋಡ್ಬೋದು. ಈಗ ಬೇರೆ ಬೇರೆ ಕೆಲವು ಪ್ರಾಂತದಲ್ಲಿ, ಹೊರಗಡೆ ದೇಶಗಳಲ್ಲಿ ಡೈನೋಸಾರ್ಸ್ಗಳು ಸಿಗ್ತಾ ಇದ್ದಾವೆ ಮೂಳೆಗಳು. ಅದನ್ನೆಲ್ಲ ಕೂಡಿಸಿ ಒಂದು ಸ್ಕೆಲಿಟನ್ ಮಾಡಿ ಎಷ್ಟು ಚೆಂದ ಮಾಡಿಟ್ಟಾರೆ. ಅರ್ಜುನನ ತಲೆ ಆಗಲಿ ಇಲ್ಲ ಮೂಳೆನ ಕಳ್ಳ ಸಾಗಾಣಿಕೆ ಆಗೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಅಲ್ಲಿ ಯಾರೂ ಇಲ್ಲ. ಕತ್ಲೆ ಆದಮೇಲೆ ಅಲ್ಲಿ ಯಾವನೂ ಇರಲ್ಲ. 6 ಗಂಟೆ ಮೇಲೆ ಯಾರು ಬೇಕಾದ್ರೂ ಒಂದು JCB ತಗೊಂಡೋಗ ಒಂದು ಅರ್ಧ ಗಂಟೆಯಲ್ಲಿ 10 ಅಡಿ ಆಳದಲ್ಲಿ ಹಾಕಿದ್ದಾರೆ. 10 ಅಡಿಯಿಂದ ಅದ್ರ ತಲೆ ಬೇಕಾದ್ರೂ ಕದಿಬೋದು, ಏನು ಬೇಕಾದ್ರೂ ತೆಗಿಬೋದು. ಅದು ಆಗುತ್ತೆ. ಅದು ಆಗದಂಗೆ ತಪ್ಪಿಸ್ಬೇಕು ಅನ್ನೋದಾರೆ ಈಗ ಅಲ್ಲಿಗೆ ಸರಿಯಾದ ಟ್ರೆಂಚ್ ಹೊಡಿಬೇಕು. ಅಲ್ಲಿ ಯಾವುದೇ ವೆಹಿಕಲ್ ಹೋಗ್ದಂಗೆ ಮಾಡ್ಬೇಕು ಈಗ. ಆಮೇಲೆ ಅಷ್ಟೇ ಅಲ್ಲ, ಅದು ಇನ್ನು ಮಳೆಗಾಲ ಆ ಭಾಗದಲ್ಲಿ 100, 145, 150 ಇಂಚು ಮಳೆ ಬೀಳೋ ಜಾಗ ಅದು. ಅಲ್ಲಿ ಇನ್ನು ಬೇರೆ ವೆಹಿಕಲ್ ಹೋಗಿ ಸಾಧ್ಯನೇ ಇಲ್ಲ. 4 ವೀಲ್ ಜೀಪ್ಗಳು ಹೋಗೋದು ಕಷ್ಟನೇ, ಇನ್ನು ಕಷ್ಟ. ಆದರೂ JCB ಇಲ್ಲ ಹಿಟಾಚಿ ಅಂತ ಇದನ್ನ ತಗೊಂಡೋಗಿ ಅದರ ಮೂಳೆಗಳನ್ನ ಕದಿಯೋ ಚಾನ್ಸು ಇದೆ. ಅಷ್ಟೇ ಅಲ್ಲ, ಅಲ್ಲಿ ಸಮಾಧಿ ಮಾಡೋದು ಅವಶ್ಯಕತೆ ಇಲ್ಲ. ಅದರ ಮೂಳೆನೇ ಕಂಪ್ಲೀಟ್ ತಗೊಂಡು ಹೋಗಿ ಅಲ್ಲಿ ಒಂದು ಸ್ಕೆಲ್ಟನ್ ಮಾಡಿ ಅರಣ್ಯ ಭವನದಲ್ಲೋ ಇಲ್ಲ ಅರಮನೆಯಲ್ಲೋ ಇಟ್ಟರೆ ಅಲ್ಲಿ ಸಾವಿರಾರು ಜನ ನೋಡ್ಬೋದು. ಈಗಾಗಲೇ ಅದು ಅರ್ಧ ಕೋರೆ ಕುಯ್ಕೊಂಡು ತಗೊಂಡೋಗಿದಾರಲ್ಲ, ಆ ಕೋರೆಯನ್ನು ಸೇರಿಸಿ ಅರ್ಜುನನ ಥರನೇ ಅಂದರೆ ಅದರ ಸ್ಕೆಲ್ಟನ್ ಮಾಡಿ ನಿಲ್ಲಿಸೋದು ಒಳ್ಳೆಯದು. ಕೋರೆಗಳು ಕಣ್ಣಿನವರಿಗೂ ಇರ್ತವೆ. ಆನೆ ಕೋರೆಗಳು ಆ ಮೇಲ್ಗಡೆ ತಲೆ ಒಳಗಡೆನೂ ಕೋರೆ ಇರ್ತದೆ. ಒಂದು ಎಷ್ಟು ಸಿಗ್ತದೆ ಅಷ್ಟೊತ್ತಿಗೆ ಅಲ್ಲಿ ಗಲಾಟೆ, ಕೂಗಾಟ, ಕಿರ್ಚಾಟ, ಲಾಠಿ ಚಾರ್ಜ್ ಎಲ್ಲ ಆಯ್ತಲ್ಲ, ಬೇಗ ಅದರದ್ದು ಕೋರೆಗಳನ್ನ ಒಂದು ಪೂರ್ತಿ ತೆಗಿಲಿಲ್ಲ ಕೋರೆನ. ಅರಣ್ಯ ಇಲಾಖೆಯವರು, ವೈಲ್ಡ್ ಲೈಫ್ ಡಾಕ್ಟ್ರು ಎಲ್ಲರೂ ಇದ್ರು. ಚೈನ್ ಸಾಬ್ ಅಂತ ಬಂದಿದೆಯಲ್ಲ ಈಗ, ಅದರ ಗರಗಸ, ಅದು ಸೇಮ್ ಗರಗಸ ಥರನೇ ಚೈನ್ಸಾ ಅಂತ. ಅರಣ್ಯ ಇಲಾಖೆಯಲ್ಲಿ ತಗೊಂಡು ಹೋಗ್ತಾರೆ. ಅರಣ್ಯ ಇಲಾಖೆಯಲ್ಲೂ ಇಡಂಗಿಲ್ಲ ಈಗಿನ ಕಾನೂನು ಪ್ರಕಾರ. ಅದು ವರ್ಷಕ್ಕೊಂದ್ಸತಿ ಆ ಕೋರೆಗಳನ್ನೆಲ್ಲ ಸುಟ್ಟಾಕ್ತಾರೆ. ಇಡೀ ವರ್ಲ್ಡಲ್ಲೆಲ್ಲ ಅದೇ ಥರ. ಹಾಗಾಗಿ ಅದ್ರ ತಲೆ ಯಾರು ಬೇಕಾದ್ರೂ ಕದ್ಕೋಬೋದು, ಯಾವನು ಬೇಕಾದ್ರೂ ಕದೀವಿ, ಏನಿಲ್ಲ. ಎಷ್ಟು ಒಂದು ಅರ್ಧ ಗಂಟೆಯಲ್ಲಿ 10 ಅಡಿ ತೆಗಿಯೋಕ್ಕೆ ಅರ್ಧ ಗಂಟೆನೂ ಬೇಡ JCBಗಳಿಗೆ. ಹಾಗಾಗಿ ಸರ್ಕಾರ ಅಲ್ಲಿ ಬಂದೋಬಸ್ತ್ ಮಾಡಬೇಕು, ಟ್ರೆಂಚ್ ಹೊಡಿಬೇಕು, ಯಾವುದೇ ವೆಹಿಕಲ್ ಹೋಗ್ದಂಗೆ ಈಗಲೇ. ಜೊತೆಗೆ ಇನ್ನು 1 ವರ್ಷದ ಒಳಗೆ ಅದನ್ನ ಮೂಳೆಗಳನ್ನ ತಗೊಂಡೋಗಿ ಅದನ್ನ ನೀಟಾಗಿ ಒಂದು ಅಸ್ಥಿಪಂಜರಂ ಥರ, ಸೇಮ್ ಕೆಲ್ಟನ್ ಅಂತ ಅದೇ ಅಸ್ಥಿಪಂಜರ ಉಂಟಲ್ಲ, ಅದನ್ನ ಅರಣ್ಯ ಭವನ ಆಗಲಿ ಇಲ್ಲ ಮೈಸೂರು ಅರಮನೆಯಲ್ಲಾಗಲಿ ಅದನ್ನ ಇಡಬೇಕು. ಆವಾಗ ಸಾವಿರಾರು ಜನ, ಲಕ್ಷಾಂತರ ಜನ ಬಂದು ನೋಡ್ತಾರೆ. ಅದು ಭೂಮಿ ಅದ್ರ ಮೇಲೆ ಅಲ್ಲಿ ಸಮಾಧಿ ಕಟ್ಟ ಅವಶ್ಯಕತೆ ಏನು ಇಲ್ಲ. ಸೆಕ್ಯೂರಿಟಿ ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿ ಇರೋ ಒಂದು ಟೀಮು ಹೆಣ್ಣಾನೆಗಳಿದ್ದಾವೆ. ಅವತ್ತು 16 ಆನೆ ಇದ್ದು, ಅರ್ಜುನ ಸತ್ತೋಗೋ ದಿವಸ ರಾತ್ರಿ ಅಲ್ಲ ಹಗಲು ಅಲ್ಲಿ 16 ಆನೆ ಇದ್ದು. ಅದ್ರ ನೆಕ್ಸ್ಟ್ ಡೇನೇ, ಮಾರನೇ ದಿನವೇ ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲಿ ಒಂದು ಹೆಣ್ಣಾನೆ ಮರಿಯಾಗ್ತು. ಆ ಆನೆಗಳಿದಾವಲ್ಲಿ. ಅದರಲ್ಲಿ 2 ಹೆಣ್ಣಾನೆಗಳು ಭಾರಿ ಅಟ್ಯಾಕ್ ಮಾಡ್ತವೆ. ಅದು ಈ ಗುಂಪಿಗೆ ಸೇರಲ್ಲ. ಅವು ಈಗೇನು ಭುವನೇಶ್ವರಿ, ಬೀಟಮ್ಮ ಏನಿದೆ ಆ ಗ್ರೂಪಿಗೆ ಸೇರಲ್ಲ. ಅವು ಇವುದೇ ಪ್ರತ್ಯೇಕ ಒಂದು ಗ್ರೂಪ್ ಇದೆ. ಆ ಗುಂಪಿನ ಆನೆಗಳೇ ಬೇರೆ, ಈ ಗುಂಪಿನ ಆನೆಗಳೇ ಬೇರೆ. ಹಾಗಾಗಿ ಅಲ್ಲಿ ಹಗಲು ಹೋಗೋದು ಕಷ್ಟನೇ. ಇನ್ನು ಮಳೆಗಾಲ ಶುರುವಾಗ್ತದೆ, ಅಲ್ಲಿ ಜಿಗಣೆಗಳು ಜಾಸ್ತಿ, ಜೊತೆಗೆ ಕಾಡು ಬೆಳೀತಾ ಬರ್ತಾ ಇದೆ ಸೈಡಿಂದ. ಯಾವ ಟೈಮಲ್ಲಿ ಬೇಕಾದ್ರೂ ಹಗಲೇ ಆನೆಗಳು ದಾಳಿ ಮಾಡ್ಬೋದು. ಅಷ್ಟೇ ಅಲ್ಲ, ಅಲ್ಲಿ ಒಂದು ಸ್ವಲ್ಪ ಗೌರ್ ಅಂದರೆ ಕಾಡುಕೋಣಗಳು ಅಂತ ಹೇಳ್ಬೋದು, ಅವುಗಳು ಅಟ್ಯಾಕ್ ಮಾಡ್ತವೆ. ಅವುಗಳು ಉಂಟು ಅಲ್ಲಿ. ಹಾಗಾಗಿ ಇನ್ನು ಅಲ್ಲಿಗೊಂದು ಟ್ರೆಂಚ್ ಹೊಡೆಯೋದು ಒಳ್ಳೇದು. ಇವರು ಟ್ರೆಂಚ್ ಹೊಡೆದು ಯಾರು ಯಾವ ವೆಹಿಕಲ್ ಹೋಗ್ದಂಗೆ ಮಾಡೋದು ಒಳ್ಳೆಯದು. ಅಷ್ಟೇ ಅಲ್ಲ, ನಮ್ಮಲ್ಲಿ ಇದು ಅರ್ಜುನನ ಸಮಾಧಿ ಏನಿದೆ ಅದು ತಗ್ಗು ಪ್ರದೇಶದಲ್ಲಿರೋದು. ಆ ಭಾಗದಲ್ಲಿ ಒಂದೊಂದು ಸರಿ 5, 6, 8 ಇಂಚು ಮಳೆ ಹೊಡೆಯುತ್ತೆ, ಸಿಕ್ಕಾಪಟ್ಟೆ ಮಳೆ. ಆ ಮಳೆಯಲ್ಲಿ ಈಗೇನು ಇದು ಡೌನಲ್ಲಿರೋದ್ರಿಂದ ಮೇಲಿಂದ ನೀರು ಪೂರ್ತಿ ಬಂದು ಆ ಸಮಾಧಿನ ಮಣ್ಣೆಲ್ಲ ಕುಚ್ಚಿಗೆ ಹೋಗೋ ಚಾನ್ಸ್ ಇರುತ್ತೆ. ಅದಕ್ಕೆ ಈಗ ಏನು ಮಾಡಬೇಕು, ಅವರಲ್ಲಿ ಈಗ ಫೆನ್ಸಿಂಗ್ ಮಾಡಿದಾರಲ್ಲ, ಅದ್ರ ಸುತ್ತ 1.5 ಅಡಿ ಇಲ್ಲ 2 ಅಡಿ ಅಗಲ 2 ಅಡಿ ಆಳದ್ದೊಂದು ಟ್ರೆಂಚ್ ಹೊಡಿಬೇಕು. ಹೊರಗಡೆಯಿಂದ ನೀರುಗಳು ಯಾವುದು ಬರೋದಿಲ್ಲ. ಅಲ್ಲಿ ಬಿದ್ದ ನೀರಿಗೆ ಅಷ್ಟೇನು ಅದು ಕೊರೆಯೋಷ್ಟು ಆ ನೀರಿಗೇನು ಸಮಾಧಿ ಮಾಡಿದ್ರು ಮಳೆಗಾಲದಲ್ಲಿ ಹೋಗಕ್ಕೆ ಸಾಧ್ಯ ಇಲ್ಲ. ಅಲ್ಲಿ ಹಗಲು ಹೋಗೋದಾದ್ರೂ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದ ಪರ್ಮಿಷನ್ ತಗೊಂಡೇ ಹೋಗ್ಬೇಕು. ಹಾಗೇನಾರ ಮಾಡಿರ್ಬೋದು, ಸ್ವಲ್ಪ ಫಾರೆಸ್ಟ್ನವ್ರು ಅಲ್ಲೇ ಇರ್ತಾರೆ. ACF ಒಬ್ಬರು ಹೇಳ್ತಾರಂತೆ, ಮಾಡೋ ಉದ್ದೇಶ ಒಳ್ಳೇದಿತ್ತು, ಅದಕ್ಕೆ ನಾವೇ ಸುಮ್ಮನಾದು ಅಂತಲ್ಲ, ಪರ್ಮಿಷನ್ ಆ ಥರ ಹೇಳ್ತಾರೆ.
ಆಮೇಲೆ ಅವನು ಹುಡುಗ ತಂದಿದ್ದು ಕಲ್ಲನ್ನ ಯಾವಾಗ ಇಲ್ಲಿ ಕೆಲವು ಸಂಘಟನೆಯರೆಲ್ಲ ಹೋಗಿ ಜೋರು ಮಾಡಿರೋ ಆವಾಗ ಅವನು ಹೇಳ್ತಾನೆ ಯಾರೋ ಒಬ್ಬರು ಮಾಡೋ ಉದ್ದೇಶ ಕರೆಕ್ಟೇ, ಆದರೆ ನಿನ್ನ ಕ್ರಮ ಸರಿ ಇಲ್ಲ. ಎಲ್ಲ ನೀವು ಅಭಿಮಾನಿಗಳು ಎಲ್ಲರೂ ಬಂದು ಅಲ್ಲಿ ಸಮಾಧಿ ಕಟ್ಟೋದು ಇಲ್ಲ ಬೇರೆ ಬೇರೆ ಥರ ಮಾಡೋದು ಕಾನೂನಿಗೆ ವಿರುದ್ಧ ಆಗ್ತದೆ. ಅಷ್ಟೇ ಅಲ್ಲ, ಜನಗಳು ನಿಮ್ಮ ಮೇಲೆ ಅಪಪ್ರಚಾರ ಮಾಡ್ತಾರೆ. ಆಮೇಲೆ ಜಿಲ್ಲಾ ಆಡಳಿತ ಎಲ್ಲರೂ ಸೇರ್ಕೊಂಡು ಏನಾರು ಮಾಡೋದಿದ್ರೆ ಮಾಡ್ಬೋದು ಅಂತ ಸಾಧ್ಯ ಇಲ್ಲ. ಅದಕ್ಕೊಂದು ಕಮಿಟಿ ಆಗಬೇಕು, ಅದಕ್ಕೆ ಜಿಲ್ಲಾಡಳಿತ ಸೇರಬೇಕು, ಅಲ್ಲಿಂದ ಮೇಲಿಂದ ಅದು MLA ಹೋಗಿ ಅಲ್ಲಿಂದ ಪರ್ಮಿಷನ್ ತರಬೇಕು, ಅದು ಸರ್ಕಾರ ದುಡ್ಡಲ್ಲೇ ಆಗಬೇಕು. ಅದಿಲ್ಲಿ ಸಾರ್ವಜನಿಕರ ಹಣದಿಂದ ಕೂಡ ಏನು ಅವಶ್ಯಕತೆ ಇಲ್ಲ, ಸರ್ಕಾರದ ಹತ್ರ ದುಡ್ಡು ಹಣ ಏನು ಇಲ್ದಲೇ ಇಲ್ಲ. ಆದರೆ ನಾವು ಹೇಳೋದು ಅಲ್ಲಿ ಪೂರ್ತಿ ಮೂಳೆ ತಗೊಂಡೋಗಿ ನೀವು ಅಲ್ಲಿ ಹೋಗಿ ಒಂದು ಅಸ್ಥಿ ಪಂಜರ ಮಾಡಿ ಇಡಿ. ಅಲ್ಲಿ ಸಾವಿರಾರು ಜನ ದಿನಕ್ಕೆ ಹೋಗ್ತಾರೆ. ಆಮೇಲೆ ಇಲ್ಲಿ ಆ ಮೂಳೆಗಳಿಗೆ ನೀವು ಅರ್ಜುನನ ಏನು ಅಸ್ಥಿ ಉಂಟಲ್ಲ, ಮೂಳೆಗಳು ಎಲ್ಲ ತಲೆ ಎಲ್ಲ ಉಂಟಲ್ಲ, ಅದಕ್ಕೆ ನೀವು ಏನು ಸೆಕ್ಯೂರಿಟಿ ಕೊಟ್ಟಿದ್ದೀರಿ? ನಾಳೆ ಯಾವನಾರ ಬಂದು ತಗೊಂಡು ಹೋದ್ರಿ ಏನು ಮಾಡ್ತೀರಿ? ಅದು ಇನ್ನೂ ಅದು ಮಾಂಸ ಬಿಟ್ಟಿರಕ್ಲೆ, ಯಾಕೆಂದರೆ ಡಿಸೆಂಬರಲ್ಲಿ ಆಗಿರೋದು. ಈಗ ಅಲ್ಲಿ ಡ್ರೈ ವೆದರ್ ಇತ್ತು, ನೀರೇ ಅಲ್ಲಿ ಕೆಳಗಡೆ ಎಲ್ಲ ಗಟ್ಟಿ ಇತ್ತು. ಈ ಮಳೆಗಾಲ ಫುಲ್ಲು ಎಲ್ಲ ಆಗಿ ಆ ನೀರಿನ ಅಂಶ ಎಲ್ಲ ಕೆಳಗೆ ಹೋದ್ಮೇಲೆ ಅದ್ರ ಚರ್ಮನೇ ಕಡಿಮೆ ಅಂದರೆ 1-2 ಇಂಚು ದಪ್ಪ ಇರ್ತದೆ. ಆ ಚರ್ಮ ಬಿಡೋದೇ ಕಷ್ಟ. ಹಾಗಾಗಿ ಅದ್ರ ಹಾಕಿದ್ರೆ ಅವಾಗ ಮಾಂಸ ಎಲ್ಲ ಬಿಟ್ಟು ಹೋಗಿ ಮೂಳೆಗಳು ಸಿಗ್ತಿದ್ದು. ಆದರೂ ಮುಂದಿನ ವರ್ಷ ಜನವರಿ ಫೆಬ್ರವರಿಯಲ್ಲಿ ಅದನ್ನ ತೆಗೆದು ಆ ಮೂಳೆಗಳನ್ನ ಕಂಪ್ಲೀಟ್ ತಗೊಂಡೋಗಿ, ನಾನು ಏನು ಹೇಳಿದೆ, ಮೈಸೂರಲ್ಲ ಇಲ್ಲ ಬೆಂಗಳೂರು ಅರಣ್ಯ ಭವನದಲ್ಲ, ಮೈಸೂರಲ್ಲ ಆದರೂ ಒಳ್ಳೆಯದು. ಯಾಕೆಂದರೆ ಮೈಸೂರು ಅರಮನೆ ಅಲ್ಲೇ ಆ ಭಾಗದಲ್ಲಾದರೆ ಭಾರಿ ಜನಗಳು ಬರ್ತಾರೆ, ನೋಡ್ತಾರೆ, ಕೆಲವರು ಪೂಜೆ ಮಾಡ್ತಾರೆ, ಕೈ ಮುಗಿತಾರೆ. ಆಮೇಲೆ ಅರ್ಜುನ ಸತ್ತಿದ್ರು ಅರ್ಜುನನ ಇವರು ಇಲ್ಲೇ ಇದ್ದಾನೆ ಅಂತ ತಿಳ್ಕೊಂತಾರೆ. ಹಾಗೆ ಮಾಡೋದು ಒಳ್ಳೆಯದು.